ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮೇ 22, 2026ರಂದು ಶಾರದಾ ವಿಲಾಸ ಕಾನೂನು ಕಾಲೇಜು, ಕೃಷ್ಣಮೂರ್ತಿಪುರ, ಮೈಸೂರು ಹಿರಿಯ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭ ಕಾರ್ಯಕ್ರಮ. ಸನ್ಮಾನಿತರು ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಇ.ಎಸ್. ಇಂದ್ರೇಶ್, ನ್ಯಾಯಾಧೀಶರು, ಕರ್ನಾಟಕ ಉಚ್ಚ ನ್ಯಾಯಾಲಯ, ಬೆಂಗಳೂರು. ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಟಿ.ಜಿ. ಶಿವಶಂಕರೇಗೌಡ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, ಬೆಂಗಳೂರು. ಮತ್ತು ನಿವೃತ್ತ ನ್ಯಾಯಾಧೀಶರು, ಕರ್ನಾಟಕ ಉಚ್ಚ ನ್ಯಾಯಾಲಯ, ಶ್ರೀ ಎಚ್.ಎನ್. ವೆಂಕಟೇಶ್, ವಕೀಲರು, ಗೌರವ ಸಂಪಾದಕರು, ಲಾ ಗೈಡ್ ಕನ್ನಡ ಕಾನೂನು ಮಾಸಪತ್ರಿಕೆ, ಮೈಸೂರು. ಅಧ್ಯಕ್ಷತೆ ಶ್ರೀ ಎಸ್.ಎಲ್. ರಾಮಚಂದ್ರ, ಶ್ರೀ ಆರ್. ದಿನೇಶ್, ಶ್ರೀ ಎಸ್. ಲೋಕೇಶ್, ಡಾಕ್ಟರ್ ಎಂ. ದೇವಿಕಾ, ಶ್ರೀಮತಿ ಎ.ಎಂ. ಬೊಳ್ಳಮ್ಮ, ಡಾಕ್ಟರ್ ಬಿ.ಪಿ. ಮಹೇಶ್ ಹಾಗೂ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು, ಶಾರದಾ ವಿಲಾಸ ಶಿಕ್ಷಣ ಸಂಸ್ಥೆಗಳು, ಮೈಸೂರು. ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸ್ಥಳ ಶಾರದಾ ವಿಲಾಸ ಶತಮಾನೋತ್ಸವ ಭವನ, ಮೈಸೂರು. Just March, if you read the judgments of 1950 to 1960, then you can understand. Today we survived, this constitution survived because of we have the great judges of the Supreme Court who interpret the constitution in such a way that it must go for centuries to go. That's what I think. If you understand, after the constitution was adopted by the Constituent Assembly, we all of us know the brainchild of our constitution is Venagal Narsinga Rao. He is the one who is the advisor to the Constituent Assembly, and Dr. Ambedkar ji was the chairman of the drafting committee. And after the constitution was adopted, and Ambedkar ji comes outside the parliament, then as law student from Cochin University, he asked Ambedkar ji, "Sir, today you have given a very good constitution for us. By that time we have 5 constitution in French. We have borrowed the many things is for as Westminster's constitution from Australia. We borrowed the trade and commerce from the Canadian constitution. We've got the limited type of constitution of parliamentary system of government as like UK, and fundamental rights, that is Bill of Rights from UK. But how far this constitution is survived?" ಅದಕ್ಕೆ ಅಂಬೇಡ್ಕರ್ ಜಿ ಹೇಳಿದ್ರು, ಎಲ್ಲಿವರೆಗೆ ನಾವು ಸಂವಿಧಾನಕ್ಕೆ ತಲೆಬಾಗ್ತೀವೋ ಅಲ್ಲಿವರೆಗೆ ಈ ಸಂವಿಧಾನ ನಮ್ಮನ್ನು ಕಾಪಾಡುತ್ತೆ. Even if a good constitution, if it is not obeyed by the people, then it has to be vanished. Even if a bad constitution is there, if the people are law-abiding citizens, even that constitution will survive for centuries. ನೋಡಿ, ಅಂಬೇಡ್ಕರ್ ಜಿ ಅವರು ಎಂಥ ದೊಡ್ಡ ಒಂದು ಅವರ ಒಂದು ಜ್ಞಾನದ ಒಂದು ಅಭಿವೃದ್ಧಿನ ನಾವು ನೋಡಬೇಕು ಅಂದರೆ ನೀವು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಓದಬೇಕು. ನಾನು ಐ ಥಿಂಕ್ ನಮ್ಮ ಇದರಲ್ಲೂ ಇದೆ, ಶಾರದಾ ಕಲಾ ಲೈಬ್ರರಿ ಇದೆ, ಬಿ ಶಿವರಾವ್ ಅಂತ ಇದೆ, ದಿ ಡ್ರಾಫ್ಟಿಂಗ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ದಯವಿಟ್ಟು ಎಲ್ಲರೂ ಯಾವಾಗಲೂ ಸಹ ಸಮಯ ಬಿದ್ದರೆ ದಯವಿಟ್ಟು ಓದಿ. ಮೂಲಕ ಹೇಳ್ತೇನೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ಇದನ್ನು ನಾವು ನನಗೆ ಬುದ್ಧಿ ಬಂದಾಗಿದ್ದನೋ ನಾನು ಈ ಶ್ಲೋಕವನ್ನು ಹೇಳ್ತಾ ಇದ್ದೇನೆ. ನನ್ನ ನಂತರದ 106 ವರ್ಷ ಕಳೆದರೂ ಸಹ ಈ ಶ್ಲೋಕ ಹಂಗೇ ಬರ್ತಾ ಇರುತ್ತೆ, ಅಂದರೆ ವರ್ಗಾವಣೆ ಆಗ್ತಾ ಇರುತ್ತೆ. ಅದನ್ನು ನಾವೇನು ಬರ್ಕೊಳ್ಳೋದಿಲ್ಲ, ನಾವೆಲ್ಲಿ ಬಚ್ಚಿಟ್ಕೊಂಡಿರೋದಿಲ್ಲ. ಯಾಕೆ? ಅದಕ್ಕೆ ಹಿರಿಯರು ಹೇಳ್ತಾ ಇದ್ರು, ತಾಯಿ ಮೊದಲ ಗುರು ಅಂತಾದರೆ ನಮ್ಮ ನಿಜವಾದ ಗುರುಗಳು ನಮ್ಮನ್ನು ಶಾಲೆಯಲ್ಲಿ ತೀಡಿ ನಮ್ಮ ಒಂದು ಏನು ಪೊಟೆನ್ಷಿಯಾಲಿಟಿ ಅದನ್ನು ಗುರುತಿಸಿ ನಮಗೆ ಒಂದು ಮಾರ್ಗದರ್ಶನ ನೀಡ್ತಕ್ಕಂಥವರು ನಮ್ಮ ಗುರುಗಳು. ಆ ಒಂದು ನಿಟ್ಟಿನಲ್ಲಿ ನಾವು ಗುರುಗಳನ್ನು ಯಾವಾಗಲೂ ನೆನೆಸ್ಕೊಳ್ಬೇಕು. ಗುರು ಸ್ಮರಣೆ ಪ್ರತಿನಿತ್ಯ ಪ್ರತಿಯೊಬ್ಬರು ಮಾಡಬೇಕಾಗ್ತದೆ. ನನಗೆ 2 ಹೆಮ್ಮೆ ಇದೆ. 1979 ಇಸ್ವಿನಲ್ಲಿ ನಾನು ತಲಕಾಡಿನಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ SSLC ಮುಗಿಸಿದ ನಂತರ ನಾವು PUCಗೆ ಸೇರಬೇಕು ಅಂತ ಹೇಳಿದಾಗ ಆವಾಗ ಎಲ್ಲರೂ ಇದ್ದದ್ದು 3 ವಿಂಗು. ಒಂದು ಇಂಜಿನಿಯರಿಂಗ್ ಹೋಗ್ತಾಯಿದ್ರು, ಇಲ್ಲ ಇನ್ನೊಂದು ಮೆಡಿಕಲ್ ಹೋಗ್ತಾಯಿದ್ರು.
ಸೊ ಇಂಜಿನಿಯರು ಮತ್ತು ಡಾಕ್ಟರ್ ಆಗಲಿಲ್ಲ, ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋರು ಲಾಯರ್ ಆಗ್ತಾಯಿದ್ರು. ವಕೀಲರುಗಳಿಗೆ ಯಾಕೆ ಅಷ್ಟು ಪ್ರಾಮುಖ್ಯತೆ ಅಂತ ಹೇಳಿದ್ರೆ, ನೋಡಿ, ನೀವು ಇದರಿಂದನೂ ನೋಡ್ಕೊಂಡು ಬನ್ನಿ. ನಮ್ಮ ಸಂವಿಧಾನಕ್ಕಿಂತ ಮೊದಲೂ ನೀವು ಇದಕ್ಕೆ ಹೋದರೆ, ನಮ್ಮ ದೇಶದ ಸ್ವತಂತ್ರ ಚಳುವಳಿಯ ಮುಂಚೂಣಿಯಲ್ಲಿ ಅನೇಕ ತ್ಯಾಗಗಳನ್ನು ಮಾಡಿದಂಥವರು ವಕೀಲರುಗಳು. ಸಂವಿಧಾನ ರಚನೆ ಮಾಡುವಂಥ ವೇಳೆ ಆಗ ಪ್ರಪ್ರಥಮವಾಗಿ ನಮ್ಮ ಸಂವಿಧಾನ ಸಮಿತಿ ಫಾರ್ಮೇಷನ್ ಆಗುವಾಗ, ಪ್ರಜಾಪ್ರತಿನಿಧಿ ಸಭೆಯನ್ನು ಫಾರ್ಮ್ ಮಾಡಿದಾಗ ಅತ್ಯುನ್ನತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಂಥದ್ದು ವಕೀಲರುಗಳು. ದೇಶ ಕಟ್ಟೋ ಕೆಲಸವನ್ನು ಮಾಡಿದಂಥದ್ದು ವಕೀಲರು. ಹಂಗಾಗಿ ನಾವು ವಕೀಲರನ್ನ ಈ ಸೊಸೈಟಿನಲ್ಲಿ ರೆಕಗ್ನೈಸ್ ಮಾಡುವಂಥದ್ದು. ಬಟ್ ಅದೇ ರೀತಿಯಾಗಿ ವಕೀಲರನ್ನ ಯಾಕೆ ರೆಕಗ್ನೈಸ್ ಮಾಡ್ತಾ ಇರಲಿಲ್ಲ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. 79ನೇ ಇಸ್ವಿನಲ್ಲಿ ನಾನು PUC ಸೈನ್ಸ್ ಮಾಡಬೇಕು, PCMB ಅಂತೇಳಿ ನಾನು ಶಾರದಾ ವಿಲಾಸ್ ಕಾಲೇಜ್ಗೆ ಬಂದು ಇಲ್ಲೇ ನಾನು ಅಪ್ಲಿಕೇಶನ್ ಹಾಕಿದೆ. ಆವಾಗ ಶಾರದಾ ವಿಲಾಸ್ ಕಾಲೇಜು ಮತ್ತು ಮರಿಮಲಪಾಸ್ ಕಾಲೇಜು ನಂಬರ್ 1 and 2 ನಮ್ಮ ಮೈಸೂರಲ್ಲಿ. ಒಬ್ಬ ಸ್ಟೂಡೆಂಟು ಮರಿಮಲಪಾಸಲ್ಲಿ ಓದ್ತಾನೆ, ಶಾರದಾ ವಿಲಾಸಲ್ಲಿ ಓದ್ತಾನೆ ಅಂತ ಹೇಳಿದ್ರೆ ಅದೇ ಒಂದು ಕೋಡ್ ಅವ್ರಿಗೆ, ಪ್ರೌಡ್. ನಾವೆಲ್ಲ ಎದೆ ಎತ್ತಿ ನಡೆಯುವಂಥ. ನನಗೆ ಆವಾಗ ಸೀಟ್ ಸಿಕ್ಕಲಿಲ್ಲ. ಒಂದೇ ಒಂದು ಮಾರ್ಕ್ಸಲ್ಲಿ ನನಗೆ PUC ಸಿಕ್ಕಲಿಲ್ಲ ಶಾರದಾ ವಿಲಾಸಲ್ಲಿ. ಬಟ್ ನನಗೆ ಅದು ದುಃಖ ಇತ್ತು. ಮಹಾರಾಜಾಸ್ ಜೂನಿಯರ್ ಕಾಲೇಜ್ಗೆ ಹೋಗ್ಬೇಕಾಯ್ತು ನಾನು PUC ಮಾಡೋದಕ್ಕೆ. PUC ಮುಗಿಸಿದ ನಂತರ ನನಗೆ ಸನ್ಮಾನ್ಯ ಇದೇ ಸಾಹೇಬ್ರು ಹೇಳ್ದಂಗೆ ನಮಗೆ ಇಂಜಿನಿಯರಿಂಗ್ ಹೋಗ್ಬೇಕು, MBBS ಮಾಡಬೇಕು. ನಾವು ಮೂಲತಃ ಹಳ್ಳಿಯಿಂದ ರೈತ ಕುಟುಂಬದಿಂದ ಬಂದಂಥವ್ರು. ಸೊ ನಮ್ಮ ತಂದೆ ತಾಯಿಗಳಿಗೆ ಇಚ್ಛೆ, ಮಗ MBBS ಮಾಡಲಿ ಅಂತ. MBBS ಮಾಡುವಂಥ ಬುದ್ಧಿವಂತರು ಏನಲ್ಲ ನಾವು. ಅಟ್ಲೀಸ್ಟ್ ಇಂಜಿನಿಯರಿಂಗ್ ಯಾರು ಮಾಡಲಿ. ಅದಕ್ಕೂ ಇಂಜಿನಿಯರಿಂಗ್ ಮಾಡಬೇಕು ಅಂದ್ರೂ ಕಷ್ಟ ಇತ್ತು. ಕೊನೆಗಿಲ್ಲದೆ ಇದ್ದರೆ ಡಿಪ್ಲೊಮಾನಾರು ಮಾಡಲಿ, ಅದೂ ಕಷ್ಟ. ಕೊನೆಗೆ ಏನು ಮಾಡಬೇಕಾಯ್ತು, ನಾನು ಯುವರಾಜಸ್ ಕಾಲೇಜು, ಶಾರದಾ ವಿಲಾಸ್ ಕಾಲೇಜ್ಗೆ PCMBಗೆ ಅಪ್ಲಿಕೇಶನ್ ಹಾಕಿದೆ. ಇಲ್ಲಿ ಪ್ರೊಫೆಸರ್ ಗೋಪಾಲರಾವ್ ಅವರು ನಮ್ಮ ಡಿಗ್ರಿ ಕಾಲೇಜು PUC ಕಾಲೇಜ್ ಪ್ರಿನ್ಸಿಪಾಲ್ ಇದ್ದರು. ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳಿದ್ರು, ನಿನಗೆ ಮ್ಯಾಥಮೆಟಿಕ್ಸ್ ಮಾಡೋಕ್ಕಾಗಲ್ಲ, ಕಷ್ಟ, CBZ ಕೊಡ್ತೀವಿ, ಬಯಾಲಜಿ ಓದ್ಕೋಬೋದು, ನೀನು ಹಳ್ಳಿಯಿಂದ ಬಂದವನು. ಸೊ ಹಂಗಾಗಿ ಸಸ್ಯಗಳು ಪ್ರಾಣಿಗಳ ಬಗ್ಗೆ ಎಲ್ಲ ನಿಂಗೆ ಗೊತ್ತಿರುತ್ತೆ, CBZ ಓದು. ನಾನು ಇಲ್ಲ ಆಗೋದೇ ಇಲ್ಲ, ನನಗೆ ಮ್ಯಾಥಮೆಟಿಕ್ಸೇ ಬೇಕು ಅಂತೇಳಿ PCMನ್ನು ನಾನು ಕೇಳಿದೆ. ಆವಾಗ ಪ್ರೊಫೆಸರ್ ನಾಗೇಶ್ವರ ರಾವ್ ಅಂತ ಇದ್ದರು ನಮ್ಮ ಮ್ಯಾಥಮೆಟಿಕ್ಸ್ ಲೆಕ್ಚರರು, ಮತ್ತು CV ನಾಗರಾಜ್ ಅಂತ ಇದ್ದರು. ನಮಗೆಲ್ಲ ಇವಾಗ ಗೊತ್ತಿರ್ಬೋದು, ಫೇಮಸ್ ಕ್ರಿಮಿನಲ್ ಲಾಯರ್ ಇದ್ದಾರೆ ಬೆಂಗಳೂರಲ್ಲಿ, CV ನಾಗೇಶ್ ಅಂತ. ಅವರ ಅಣ್ಣ CV ನಾಗರಾಜ್ ಅಂತ. ಅವ್ರು ಯಾರು ಅಂತ ಹೇಳಿದ್ರೆ, ನಮ್ಮಲ್ಲಿ ವಸಂತ ಮೇಡಮ್ ಅಂತ ಪ್ರಿನ್ಸಿಪಾಲ್ ಇದ್ದರು, ಲೇಬರ್ ಲಾ ಪಾಠ ಮಾಡ್ತಾಯಿದ್ರು. ಅವ್ರ ಹಸ್ಬೆಂಡ್ CV ಕೇಶವಮೂರ್ತಿ ಅಂತ ಇದ್ದಾರೆ, ಅವರ ಅಣ್ಣ. ಸೊ ಅವರು ನನಗೆ ಇಂಟರ್ವ್ಯೂ ಮಾಡಿದ್ರು. ಮ್ಯಾಥಮೆಟಿಕ್ಸಲ್ಲಿ 4 ಪ್ರಶ್ನೆ ಕೇಳಿದ್ರು, ಅದಕ್ಕೆ ಉತ್ತರ ಹೇಳಿದೆ ಅಂದಾಜು ಮೇಲೆ. ಪರವಾಗಿಲ್ಲ, ಮ್ಯಾಥಮೆಟಿಕ್ಸ್ ಓದ್ತೀಯ ನೀವು, PCM ಕೊಡ್ಬೋದು ಅಂತ ಚೀಟಿ ಕೊಟ್ಟರು. PCM BScಗೆ ನಾನು ಶಾರದಾ ವಿಲಾಸ್ಗೆ 1981ನೇ ಇಸ್ವಿನಲ್ಲಿ ಜಾಯಿನ್ ಆಗಿದೆ. ಸೊ ಹಂಗಾಗಿ ನನ್ನ ಮತ್ತು ಈ ರಸ್ತೆ ಮತ್ತು ಈ ಜಾಗದ ಸಂಬಂಧ 1981ನೇ ಇಸ್ವಿನಲ್ಲಿ. ಆವಾಗ NCC ಇತ್ತು, NCCಗೆಲ್ಲ ಸೇರ್ಕೊಂಡಿದ್ವಿ. ಮತ್ತು ಈ ಕಟ್ಟಡ ಏನಿದೆ, ಈಗ ನಾವು ಆಡಿಟೋರಿಯಂ ಇದೀವಲ್ಲ, ಈ ಆಡಿಟೋರಿಯಂ ಇರಲಿಲ್ಲ. ನಾನು ಸ್ಟೂಡೆಂಟ್ ಆದಾಗ ಇದು ಖಾಲಿ ಓಪನ್ ಜಾಗ. ಇದರಲ್ಲಿ ನಾನು ಗಿಡ, ಪಾರ್ಥೇನಿಯಂ ಗಿಡವನ್ನು ನಾವು NCCನಲ್ಲಿದ್ದಾಗ ಪಾರ್ಥೇನಿಯಂ ಗಿಡವನ್ನು ಕಿತ್ತಂಥದ್ದು. 84ನೇ ಇಸ್ವಿನಲ್ಲಿ ಇದು ಶತಮಾನೋತ್ಸವ ಮಾಡಬೇಕು ಶಾರದಾ ವಿಲಾಸ್ ಅಂತ ಹೇಳಿದಾಗ, ಆ ಬಿಲ್ಡಿಂಗು ಮತ್ತು ಈ ಬಿಲ್ಡಿಂಗ್ ಮಧ್ಯೆ ಇದ್ದಂಥ ಜಾಗದಲ್ಲಿ ಈ ಶತಮಾನೋತ್ಸವ ಭವನ ಮತ್ತು ಈ ಕಟ್ಟಡ ಬರುವಂಥದ್ದನ್ನು ನಾನು ನೋಡಿ ಬೆಳೆದಂಥ. ಸೊ ಇವತ್ತು 81ನೇ ಇಸ್ವಿನಲ್ಲಿ ಈ ರೋಡಿಗೆ ಬಂದಂಥ ವ್ಯಕ್ತಿ 2026ನೇ ಇಸ್ವಿನಲ್ಲಿ ನಾನು ಇಲ್ಲಿ ಬಂದು ತಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ. 84ರಲ್ಲಿ ಉದ್ಘಾಟನೆ ಆದ ನಂತರದಲ್ಲಿ ನಮ್ಗೆ ಅವಕಾಶ ಇದ್ದಿದ್ದು ಆ ಸೀಟ್ಗಳಲ್ಲಿ ಕೊನೆಯಲ್ಲಿ ಕೂತ್ಕೊಳ್ಳೋಕ್ಕಷ್ಟೇ ಅವಕಾಶ ಇತ್ತು. ಈವನ್ 1, 2ನೇ ರೋನಲ್ಲೂ ಅವಕಾಶ ಇರಲಿಲ್ಲ. ಯಾಕೆಂದರೆ ಪ್ರಮುಖರು, ಪ್ರೊಫೆಸರ್ಸ್ಗಳು ಕಾರ್ಯಕ್ರಮ ಆದಾಗ ಅವ್ರು ಕೂತ್ಕೊಳ್ತಾ ಇದ್ರು. ಸೊ ಈಗ 40 ವರ್ಷದ ನಂತರದಲ್ಲಿ ಇವತ್ತು ಈ ವೇದಿಕೆಯಲ್ಲಿ ಬಂದು ಕೂತ್ಕೊಂಡು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳ ಜೊತೆ ನಾವು ಈ ಡಯಾಸನ್ನು ಶೇರ್ ಮಾಡಿ, ನಮ್ಮ ಕಾಲೇಜಿನ ಪ್ರಾಂಶುಪಾಲರ ಜೊತೆಯಲ್ಲಿ ನಾವು ಇಲ್ಲಿ ಕೂತ್ಕೊಂಡು
ನಮ್ಮ ಕಾಲೇಜಿನ ಶಿಕ್ಷಕರು ವೃಂದದವರು, ನಮ್ಮ ಗುರುಗಳು ನಮಗೆ ಇವತ್ತು ಒಂದು ಸನ್ಮಾನವನ್ನು ಕೊಟ್ಟು ಅಭಿನಂದನೆಯನ್ನು ಸಲ್ಲಿಸ್ತಾರೆ ಅಂದರೆ ನಮ್ಮ ಜೀವನದಲ್ಲಿ ಇದಕ್ಕಿಂತ ಪುಣ್ಯ ಇನ್ನೊಂದೇನು ಇಲ್ಲ ಅನ್ನುವಂಥದ್ದನ್ನು ಹೇಳ್ತಿದ್ದೆ. ಕಾಲೇಜಿನಲ್ಲಿ LLB ಅಡ್ಮಿಷನ್ ಆಗೋಕ್ಕೆ ಅಂತ ಬರಲಿಲ್ಲ ನಾನು. B.Ed ಅಂತ ಕಾಲೇಜ್ ಇದೆ ಮೇಲ್ಗಡೆ, B.Edಗೆ ಅಂತ ಅಡ್ಮಿಷನ್ ಆಗೋಕ್ಕೆ ಬಂದೆ. B.Ed ಸೀಟ್ ಸಿಗ್ತಿರೋ ಕಾರಣ LLBಗೆ ಅಡ್ಮಿಷನ್ ಆದೆ. ಅಡ್ಮಿಷನ್ ಆದ ನಂತರ ನನಗೆ ಗೊತ್ತಾಯಿತು ನಾನು LLB ಮಾಡಬೇಕು ಅಂತ ನನ್ನ ಏನು ಉದ್ದೇಶ ಇರಲಿಲ್ಲ. ಬಟ್ ಇವತ್ತು LLB ಮಾಡಿದ್ರಿಂದ ಸಮಾಜದಲ್ಲಿ ನನಗೆ ಅನ್ನೋ ಒಂದು ಗೌರವ ಸಿಕ್ಕಿದೆ. ಆ ಗೌರವ ಸಿಗಲಿಕ್ಕೆ ಮೂಲ ಕಾರಣ ಗುರುಗಳು. ನಾವು ಯಾವಾಗಲೂ ಗುರುಗಳನ್ನ ಸ್ಮರಣೆ ಮಾಡ್ತಾ ಇರಬೇಕು. ಗುರುಗಳು ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದು ಮಾಡಬೇಕು. ನಾನು ಇವತ್ತೇನು ವಕೀಲ ವೃತ್ತಿ ಮತ್ತು ಪತ್ರಿಕೋದ್ಯಮ ಮಾಡ್ತಾ ಇದ್ದೀನಿ, ಅದಕ್ಕೆ ಮೂಲ ಕಾರಣ ಕೃಷ್ಣಾದೀಕ್ಷಿತ್ ಸಾಹೇಬರು. ಇವತ್ತು ಒರಿಸ್ಸಾ ಉಚ್ಚ ನ್ಯಾಯಾಧೀಶರಾಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಈ ಮಟ್ಟಿಗೆ ನಾನು ಬೆಳೆಯೋಕ್ಕೆ ಕಾರಣ ಆಗಿದೆ. ಅವ್ರನ್ನ ಸ್ಮರಣೆ ಮಾಡ್ತಾ ಇರ್ತೀನಿ. ಮತ್ತು ಈಗ ನಾನು ಈ ಸಂಸ್ಥೆಯಲ್ಲಿ ನಾನು ಹಿರಿಯ ವಕೀಲ KR ಸುಬ್ಬಕೃಷ್ಣ ಈ ಕಾಲೇಜಿನ ಉಪನ್ಯಾಸಕರಾಗಿದ್ದು, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಅಧ್ಯಕ್ಷರು ಸಹ ಆಗಿದ್ದು ದಿವಂಗತ ಸುಬ್ಬಕೃಷ್ಣ ಮತ್ತು CKN ರಾಜ ಅವರನ್ನು ಸ್ಮರಣೆ ಮಾಡ್ತೀನಿ. ನನ್ನ ಲಾಗೇಟ್ ಸಂಸ್ಥೆ ವತಿಯಿಂದ ಪ್ರತಿ ವರ್ಷ ಈ ಕಾನ್ಸ್ಟಿಟ್ಯೂಷನ್ ವಿಷಯದಲ್ಲಿ ಯಾರು ಅತ್ಯಂತ ಹೆಚ್ಚು ಮಾರ್ಕ್ಗಳನ್ನು ಪಡ್ಕೊತಾರೆ ಅವ್ರಿಗೆ 10,000 ರೂಪಾಯಿಗಳನ್ನ ಅವರ ಸ್ಮರಣಾರ್ಥನ ಕೊಡೋದಕ್ಕೆ ಇಚ್ಛೆ ಪಡ್ತೀನಿ. ಆ ಒಂದು ಚೆಕ್ಕನ್ನು ಗೌರವಾನ್ವಿತ ಇಂದ್ರೇ ಸಾಹೇಬರು ಮತ್ತು ಶಿವಶಂಕರಗೌಡ ಸಾಹೇಬರಿದ್ರು ಅಧ್ಯಕ್ಷರಿಗೆ ಮತ್ತು ಲೋಕೇಶ್ ಅವರಿಗೆ ಕೊಡಬೇಕು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ.